ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. 30 ಮತ್ತು 31ನೇ ಕಂತು ಯಾರಿಗೆಲ್ಲ ಹಣ ಬಂದಿಲ್ಲ ಅಂತವರಿಗೆ ಹಣ ಯಾವಾಗ ಬರುತ್ತೆ? ಈಗ 32ನೇ ಕಂತು ಹಣ ಕೂಡ ಬಿಡುಗಡೆ ಆಗುತ್ತಾ? ಗೃಹಲಕ್ಷ್ಮಿಯರಿಗೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ? ಇನ್ನು BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ಒಟ್ಟು 3 ದೊಡ್ಡ ಸಿಹಿ ಸುದ್ದಿ ಇವತ್ತು ಕೂಡ ಬಂದಿದೆ. ಹಾಗಾದ್ರೆ ಗೃಹಲಕ್ಷ್ಮಿಯರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಏನು ಗುಡ್ ನ್ಯೂಸ್ ಬಂದಿದೆ ನೋಡೋಣ. ಇತ್ತ ಮತ್ತೊಮ್ಮೆ ಕರ್ನಾಟಕ ಬಂದ್ ಆಗುತ್ತೆ ಎಂಬುವ ಪ್ರಶ್ನೆ ಕೂಡ ಬರ್ತಾ ಇದೆ ವೀಕ್ಷಕರೇ. ಹೌದು, ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಮತ್ತೊಮ್ಮೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾವೇರಿ ನೀರಿನ ಒಂದು ಹೋರಾಟ ಮತ್ತೆ ಶುರುವಾಗ್ತಾ ಇದೆ ವೀಕ್ಷಕರೇ. ಇದಕ್ಕೋಸ್ಕರ ಈಗ ಮತ್ತೆ ತಮಿಳುನಾಡಿಗೆ ಮತ್ತೆ ನೀರು ಹರಿಬಿಟ್ರೆ ಕರ್ನಾಟಕ ಬಂದ್ ಮಾಡೋದಾಗಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು, ವಾಟಾಳ್ ನಾಗರಾಜ್ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಇದರ ಬಗ್ಗೆ ಅಪ್ಡೇಟ್ ನೋಡೋಣ. ಇನ್ನು ಪಾಲಿಮರ್ ನೋಟ್ಸ್ಗಳು, ಪ್ಲಾಸ್ಟಿಕ್ ನೋಟ್ಗಳು ಕೂಡ ಭಾರತದಲ್ಲಿ ಬರಲಿದ್ದಾವೆ. ಹೌದು ವೀಕ್ಷಕರೇ, ಎಲ್ಲರೂ ಕೂಡ ಕಾಯ್ತಾ ಇರಬಹುದು ಯಾವ ತರ ಇರಬಹುದು ಈ ನೋಟ್ಗಳಂತ. ಆದ್ರೆ ಈ ನೋಟ್ಗಳು ಯಾವಾಗ ಬರುತ್ತೆ, ಈಗಿದ್ದ ಕಾಗದದ ನೋಟುಗಳು ಏನಾಗುತ್ತೆ, ಎಲ್ಲ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಕೇಂದ್ರ ಸರ್ಕಾರ ಕೊನೆಗೂ ಪ್ಲಾಸ್ಟಿಕ್ ಪಾಲಿಮರ್ ನೋಟ್ಗಳಿಗೆ ಅಂಕಿತ ಕೊಟ್ಟಿದೆ ಅಂತ ಹೇಳ್ಬಹುದು. ಇನ್ನು ಬಸ್ ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಒಂದು ಕಡೆಗೆ ದೊಡ್ಡ ಶಾಕಿಂಗ್ ಸುದ್ದಿ ಕೂಡ ಬಂದಿದೆ. ಇತ್ತ ಮಹಿಳಾ ಪ್ರಯಾಣಿಕರಿಗೆ ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗ, ಅರ್ಜಿ ಪ್ರಕ್ರಿಯೆ ಯಾವಾಗ, ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದಕ್ಕಂದ್ರೆ ನಿಮಗೆ ಸೂಪರ್ ಒಂದು ಸಿಹಿ ಸುದ್ದಿ ಇವತ್ತು ಬಂದಿರುವಂತದ್ದು. ಇನ್ನು ಎರಡನೇದಾಗಿ ನಾವು ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀವಿ, ಆ ಪ್ರಶ್ನೆಗೆ ಉತ್ತರ ಕೊಡಿ ಕಮೆಂಟ್ ಬಾಕ್ಸ್ ಮೂಲಕ. ನಿಮಗೆ 30 ಮತ್ತು 31 ಈ 2 ಕಂತು ಹಣ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ತುಂಬಾ ಜನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ, ಆದ್ರೆ ಕೆಲವರು ಎಸ್ ನಮಗೆ 31ನೇ ಕಂತು ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ ವೀಕ್ಷಕರೇ, ಇಲ್ಲಿ ನಾವು ಚೆಕ್ ಮಾಡಿದಾಗ ನಮಗೂ ಕೂಡ ಗೊತ್ತಾಗಿದೆ ಕೆಲವರಿಗೆ ಇನ್ನು 31ನೇ ಕಂತು ಹಣ ಬಂದಿಲ್ಲ. ಆದ್ರೆ 30ನೇ ಕಂತಿನವರೆಗೂ ಹಣ ಸರ್ಕಾರ ಎಲ್ಲರಿಗೂ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಒಟ್ಟು 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗಿದೆ. ಮತ್ತೆ ಮೊನ್ನೆ ತಾನೇ 31ನೇ ಕಂತು ಹಣ 2,400 ಕೋಟಿ ರೂಪಾಯಿ ಹಣ ಸರ್ಕಾರದಿಂದ ಬಿಡುಗಡೆ ಕೂಡ ಆಗಿರುವಂತದ್ದು. ಆದ್ರೆ ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ದಿಂದ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ 31ನೇ ಕಂತು ಜಮೆ ಆಗಿರ್ಲಿಕ್ಕಿಲ್ಲ. ಅಂತವರು ಏನ್ ಮಾಡ್ಬೇಕು ಅಂದ್ರೆ, ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ನ ಪಾಸ್ಬುಕ್ ಇರುತ್ತಲ್ಲ ಅದನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕೆಲವೊಮ್ಮೆ ಮೆಸೇಜ್ಗಳು ಬರೋದಿಲ್ಲ, ಸೊ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿಸ್ಕೊಳ್ಳಿ, ಅಲ್ಲಿ ಗೊತ್ತಾಗುತ್ತೆ. ಇನ್ನು ಕೆಲವರು 2-3 ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರ್ತಾರೆ, ಸೊ ಅಂತವರು ಯಾವ ಒಂದು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿದೆ ನೋಡಿ, ಅಂತ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮೆ ಆಗಿರುತ್ತೆ. ಸೊ ನಿಮ್ಮ ಎಲ್ಲಾ ಬ್ಯಾಂಕ್ ಅಕೌಂಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ ನೋಡಿ ವೀಕ್ಷಕರೇ, ಮೊನ್ನೆ 3,89,000 ಅನರ್ಹ ಗೃಹಲಕ್ಷ್ಮಿ ಹೆಸರನ್ನ ತೆಗೆದು ಹಾಕಲಾಗಿದೆ. ಹೌದು, ಮೃತಪಟ್ಟವರ ಹೆಸರನ್ನ ತೆಗೆದಿದ್ದಾರೆ. ಇನ್ನು ಮುಖ್ಯವಾಗಿ GST ರಿಟರ್ನ್ಸ್, ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ಇನ್ನು ಯಾರದ್ದೋ ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ, ಸೊ ಅಂತವರು ಕೂಡ ಯೋಜನೆಯಲ್ಲಿ ಭಾಗಿಯಾಗಿರೋದು ಕೂಡ ಗೊತ್ತಾಗಿದೆ. ಸೊ ಅಂತವರ ಹೆಸರನ್ನು ಕೂಡ ತಡೆ ಹಿಡಿಯಲಾಗಿದೆ ಅಂತ ಇಲ್ಲಿ ಹೇಳ್ಬಹುದು. ಸೊ ಇಲ್ಲಿ ಕೊನೆಯದಾಗಿ ಹೇಳ್ಬೇಕಂದ್ರೆ, ಏನಾದ್ರೂ ಅಕ್ರಮವಾಗಿ ಒಂದು ಯೋಜನೆಯಲ್ಲಿ ಅಂದ್ರೆ ಬೇರೆ ಯಾವ್ದಾದ್ರು ಬೇರೆ ನಕಲಿ ದಾಖಲೆ ಕೊಟ್ಟು ಗೃಹಲಕ್ಷ್ಮಿ ಮೂಲಕ ನೀನಾದ್ರೂ ಹಣ ಪಡ್ಕೋತಾ ಇದ್ರೆ ಅಂತವರಿಗೆ ಹಣ ಬರೋದಿಲ್ಲ. ಯಾಕಂದ್ರೆ ಈಗಾಗಲೇ ಅನರ್ಹ ಫಲಾನುಭವಿಗಳ ಹೆಸರನ್ನ ಕೈ ಬಿಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಎರಡನೇದಾಗಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಮರು ಅರ್ಜಿ ಪ್ರಕ್ರಿಯೆ. ಇನ್ನು ಮೂರನೇದಾಗಿ ಹಣ ಯಾವಾಗ ಬರುತ್ತೆ ನೋಡಿ ವೀಕ್ಷಕರೇ, ಇಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಇನ್ನು 1 ವಾರ ಅಥವಾ 10 ದಿನದ ಒಳಗೆ ಶುರುವಾಗಬಹುದು. ನೋಡಿ, ನೀವು ಎಲ್ಲ ದಾಖಲಾತಿಗಳನ್ನ ರೆಡಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಒಂದು ಅರ್ಜಿ ನಮೂನೆ ಕೂಡ ಬರುತ್ತೆ. ಯಾವ ತರ ಈಗ ಗೃಹ ಜ್ಯೋತಿ ಯೋಜನೆಗೆ ಮರು ಅರ್ಜಿ ಪ್ರಕ್ರಿಯೆ ಮನೆ ಬಾಗಿಲಿಗೆ ಬಂದು ಮೀಟರ್ ರೀಡರ್ಸ್ ಆಗಿರ್ಬೋದು ಸಿಬ್ಬಂದಿಗಳು ಯಾವ ತರ ಮರು ಅರ್ಜಿ ಪ್ರಕ್ರಿಯೆ ಮಾಡ್ತಿದ್ದಾರೆ, ಅದೇ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಸಿಬ್ಬಂದಿಗಳು ಮನೆ ಬಾಗಿಲಿಗೆ ಬರಬಹುದು ಅಂತ ಹೇಳಲಾಗಿದೆ. ಸೊ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಕಾರ್ಡ್ ನಂಬರು, ಇನ್ನು ಮುಖ್ಯವಾಗಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ. ನೋಡಿ, ಯಾರದ್ದೋ ಮೊಬೈಲ್ ನಂಬರ್ ಕೊಟ್ಟರೆ ನಡೆಯೋದಿಲ್ಲ, ಗೃಹಲಕ್ಷ್ಮಿಯರದ್ದೇ ಮೊಬೈಲ್ ನಂಬರ್ ಇರಬೇಕು, ಅದೇ ನಂಬರು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಅಂತಾನು ಕೂಡ ಹೇಳಲಾಗಿದೆ. ಯಾರದ್ದೋ ನಂಬರು ಯಾವತ್ತೋ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿ ಆ ಒಂದು ಹೆಸರಲ್ಲಿ ಗೃಹಲಕ್ಷ್ಮಿ ಅಕೌಂಟ್ ಓಪನ್ ಆಗಿದ್ರೆ ಅಲ್ಲೂ ಕೂಡ ಹಣ ತಡೆ ಹಿಡಿಬಹುದು ಅಂತ ಹೇಳಲಾಗಿದೆ. ಅಂದ್ರೆ ಈ ಗೃಹಲಕ್ಷ್ಮಿ ಹಣ ನೇರವಾಗಿ ಗೃಹಲಕ್ಷ್ಮಿಯರಿಗೆ ಹೋಗಬೇಕು, ಯಾವುದೇ ಕಾರಣಕ್ಕೂ ಗಂಡನ ಅಕೌಂಟ್ಗೆ, ಮಕ್ಕಳ ಅಕೌಂಟ್ಗೆ ಹಣ ಹೋಗುವಂತಿಲ್ಲ ಅಂತಾನು ಕೂಡ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳಿದ್ದಾರೆ ವೀಕ್ಷಕರೇ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಬಾಕಿ ಹಣ ಯಾವಾಗ ಜಮೆ ಆಗುತ್ತೆ ನೋಡಿ ವೀಕ್ಷಕರೇ, ಈಗ ಒಂದು ಕಡೆಗೆ ಬಯೋಮೆಟ್ರಿಕ್ ಮರು ಅರ್ಜಿ ಪ್ರಕ್ರಿಯೆ ಜೊತೆಗೆ ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಒಂದು ಹೆಬ್ಬಟ್ಟು ಗುರುತಾಗಿರ್ಬೋದು ಅಥವಾ ಮುಖಚೇರೆ ದೃಢೀಕರಣ, ಇದನ್ನು ಕೂಡ ತಗೊಳ್ಳಲಿದ್ದಾರೆ. ಸೊ ಎರಡನ್ನೂ ಕೂಡ ತಗೊಂಡ ಬಳಿಕ ನಂತರ ನಿಮ್ಮ ಒಂದು ಮರು ಅರ್ಜಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ವೀಕ್ಷಕರೇ. ಇದರಿಂದಾಗಿ ಗೃಹಲಕ್ಷ್ಮಿ ನೈಜ ಫಲಾನುಭವಿಗಳು ಯಾರೆಂಬುದು ಸರ್ಕಾರಕ್ಕೆ ಮಾಹಿತಿ ಸಿಗಲಿದೆ. ಇನ್ನು ಎರಡನೇದಾಗಿ ಬಾಕಿ ಹಣ ಯಾವಾಗ ಜಮೆ ಆಗುತ್ತೆ ನೋಡಿ ವೀಕ್ಷಕರೇ, ಈ ಒಂದು ಆಗಸ್ಟ್ ಮೊದಲ ವಾರದಲ್ಲಿ ಬಾಕಿ ಹಣ ಜಮೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಮತ್ತೊಂದು 32ನೇ ಕಂತು ಹಣ ಕೂಡ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರತಿ ತಿಂಗಳು ಕೂಡ ಒಂದು ಕಂತು ಹಣ ಬಿಡುಗಡೆ ಆಗ್ಬೇಕು ಅಂತ ಇದೆ. ಸೊ ಯಾರಿಗೆಲ್ಲ ಹಣ ಬಂದಿಲ್ಲ
ಆಗಿಲ್ಲ ನೋಡಿ, ಅವ್ರು ಇನ್ನೊಮ್ಮೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಇನ್ನು ಒಂದು ವಾರದವರೆಗೂ ನೀವು ಕಾಯಬೇಕಾಗುತ್ತೆ. ಒಂದು ವಾರದಲ್ಲಿ ಇನ್ನೊಂದು 3ನೇ ಹಂತದಲ್ಲಿ ಬಾಕಿ ಹಣ ಜಮೆ ಆಗುವ ಸಾಧ್ಯತೆ ಇರುತ್ತೆ. ಸೊ ಹಂತ ಹಂತವಾಗಿ ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ 12-13 ದಿನ ಸಮಯ ಬೇಕಾಗಿ ಬರಬಹುದು. ಸೊ ವೀಕ್ಷಕರೇ, ಇನ್ನು 2-3 ದಿನ ಅಥವಾ ಒಂದು ವಾರದವರೆಗೂ ನೀವು ಕಾಯ್ದು ನಂತರ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಇನ್ನು BPL ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ಏನು ದೊಡ್ಡ ಸಿಹಿ ಸುದ್ದಿ. ಮೊದಲನೇ ಗುಡ್ ನ್ಯೂಸ್ ಏನಂದ್ರೆ APL ಕಾರ್ಡ್ ಇದ್ದವರಿಗೂ ಕೂಡ ಮುಂದಿನ ಬರೋ ದಿನ ಅಕ್ಕಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಯಾವ ತರ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅಕ್ಕಿ ಕೊಡ್ತಾರಲ್ಲ, ಅದೇ ಪ್ರಕಾರ APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಕೊಡಬೇಕು. ನೋಡಿ, ಸಾವಿರಾರು ಲಕ್ಷಾಂತರ ಕಾರ್ಡು BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗಿದೆ. ಅನರ್ಹ ಕಾರ್ಡುಗಳು, ಅವರು ಇಷ್ಟು ದಿನ BPL ಕಾರ್ಡ್ ಹೊಂದಿದ್ರು ಮತ್ತೆ ಅವರು ಅನ್ನಭಾಗ್ಯ ಅಕ್ಕಿಯನ್ನ ಪಡ್ಕೋತಾ ಇದ್ರು. ಈಗ ಲಕ್ಷಾಂತರ ಕಾರ್ಡುಗಳು ಬಂದ್ ಆಗ್ತಾ ಇರೋದಿಲ್ಲ, ಅಂದ್ರೆ ಅವರ ಕಾರ್ಡು APL ಆಗಿ ವರ್ಗಾವಣೆ ಆಗ್ತಾ ಇದೆ. ಆದ್ರೆ ಅಂತವರಿಗೆ APL ಕಾರ್ಡ್ ಇದ್ದವರಿಗೆ ಅಕ್ಕಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಾ ಇಲ್ಲ. ಸೊ ಸರ್ಕಾರ ಮುಂದಿನ ಬರೋ ದಿನ ಸಾಕಷ್ಟು ಪ್ರಮಾಣದಲ್ಲಿ APL ಕಾರ್ಡ್ ಇದ್ದವರು ಅಕ್ಕಿ ಬೇಕು ಅಂತ ಅರ್ಜಿ ಅಥವಾ ಮನವಿ ಸಲ್ಲಿಕೆ ಮಾಡಿದ್ರೆ ಮುಂದಿನ ಬರೋ ದಿನ APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಕೊಡೋದಕ್ಕೆ ಸರ್ಕಾರ ರೆಡಿ ಇದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಮುಂದಿನ ಬರೋ ದಿನಗಳಲ್ಲಿ APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಸಿಗಲಿದೆ. ಇನ್ನು ಎರಡನೇದಾಗಿ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್, ಇಂದಿರಾ ಕಿಟ್ ವಿತರಣೆ ಯಾವಾಗ? ಇನ್ನು 3 ತಿಂಗಳಲ್ಲಿ ಅಂತ ಹೇಳಲಾಗಿದೆ. ಹೌದು, ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದ್ದು ಇದನ್ನ 6,000 ಕೋಟಿ ರೂಪಾಯಿ ಒಂದು ಟೆಂಡರ್ ಅನ್ನ ಕರೆಯಲಾಗಿದೆ ಅಂತೆ. ಸೊ ನಮ್ಮ ಒಂದು ಕರ್ನಾಟಕದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮುಂದಿನ ಬರೋ ದಿನಗಳಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಮತ್ತು ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿ ಒಳಗೊಂಡ ಒಂದು ಕಿಟ್ ಅನ್ನ ಕೊಡಲಾಗುತ್ತೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ಇತ್ತ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡಲಾಗುತ್ತೆ. ಅಂದ್ರೆ 3 ಕೆಜಿ ರಾಗಿ ಮತ್ತು 2 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತೆ. ಸದ್ಯಕ್ಕೆ ಏನ್ ಮಾಡ್ತಿದ್ದಾರೆ, 7 ಕೆಜಿ ಅಕ್ಕಿ, 3 ಕೆಜಿ ರಾಗಿಯನ್ನ ವಿತರಣೆ ಮಾಡ್ತಾ ಇರುವಂತದ್ದು. ಇದರಲ್ಲಿ ಕೇಂದ್ರ 2 ಕೆಜಿ ಅಕ್ಕಿ ಮತ್ತು 3 ಕೆಜಿ ರಾಗಿ ಕೊಡ್ತಾ ಇದ್ರೆ, ಕರ್ನಾಟಕ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾ ಇದೆ. ಟೋಟಲ್ ಆಗಿ 7 ಕೆಜಿ ಅಕ್ಕಿ ಆಗುತ್ತೆ, 3 ಕೆಜಿ ರಾಗಿ ಆಗುತ್ತೆ. ಜೋಳ ವಿತರಣೆ ಸದ್ಯಕ್ಕೆ ದಾಸ್ತಾನು ಇಲ್ಲ ಅಂತ, ಕೊಟ್ಟಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಅಕ್ಕಿ ಮತ್ತು ರಾಗಿ ಕೂಡ ನಿಮಗೆ ಸಿಗುತ್ತೆ ಕೇಂದ್ರದಿಂದ. ರಾಜ್ಯ ಸರ್ಕಾರದಿಂದ ನಿಮಗೆ ಇಂದಿರಾ ಫುಡ್ ಕಿಟ್ ಸಿಗುತ್ತೆ. ಯಾವಾಗ ಅಂದ್ರೆ ಇನ್ನು 2-3 ತಿಂಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳು ಓಪನ್ ಇರಲಿದೆ. ಇದು ಮತ್ತೊಂದು 3ನೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಪಾಲಿಮರ್ ನೋಟ್ಸ್, ಹೌದು ವೀಕ್ಷಕರೇ, ಈಗ ಕೇಂದ್ರ ಸರ್ಕಾರ RBI ಭಾರತ ದೇಶದಲ್ಲಿ ಮೊದಲ ಹಂತದಲ್ಲಿ 10 ರೂಪಾಯಿ, 20 ರೂಪಾಯಿ ಮುಖಬೆಲೆ ಪ್ಲಾಸ್ಟಿಕ್ ನೋಟ್ಗಳನ್ನ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಅಂಕಿತ ನೀಡಿದೆ. ಅಂದ್ರೆ ಮೊದಲಿಗೆ 10 ರೂಪಾಯಿ, 20 ರೂಪಾಯಿದು ಮಾತ್ರ ಪಾಲಿಮರ್ ನೋಟ್ಸ್ ಗಳು ಇರುತ್ತೆ. ಆದ್ರೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ 50 ರೂಪಾಯಿ, 100 ರೂಪಾಯಿದು ಪ್ಲಾಸ್ಟಿಕ್ ನೋಟ್ಗಳು ಬರೋದಿಲ್ಲ. ಅಂದ್ರೆ 10 ರೂಪಾಯಿ, 20 ರೂಪಾಯಿ ಮುಖಬೆಲೆಯ ಕಾಗದದ ನೋಟುಗಳಿಗೆ ಗುಡ್ ಬೈ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆಗೆ 200 ಕೋಟಿ ರೂಪಾಯಿ ಅಂದ್ರೆ ಬರೋಬ್ಬರಿ 2 ಬಿಲಿಯನ್ ಪಾಲಿಮರ್ ಪ್ಲಾಸ್ಟಿಕ್ ಕರೆನ್ಸಿ ನೋಟುಗಳನ್ನ ಪ್ರಾಯೋಗಿಕವಾಗಿ ಟ್ರಯಲ್ ರೂಪದಲ್ಲಿ ಮಾರುಕಟ್ಟೆಗೆ ತರಲು, ಅಂದ್ರೆ ನಮ್ಮ ಒಂದು ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಮೊದಲಿಗೆ ಇದನ್ನ ಚಾಲ್ತಿಯಲ್ಲಿ ತರ್ತಾರೆ. 5 ನಗರಗಳಾಗಬಹುದು, 10 ನಗರಗಳಲ್ಲಿ ಮೊದಲಿಗೆ ಇದನ್ನ ಚಾಲ್ತಿಯಲ್ಲಿ ತರಲಾಗುತ್ತೆ. ವಿಧ ವಿಧವಾದ ಹವಾಮಾನದ ಪ್ರಕಾರ ನೋಡಿ, ಕೆಲವು ಕಡೆಗೆ ಬಿಸಿಲು ಜಾಸ್ತಿ ಇರುತ್ತೆ, ರಾಜಸ್ಥಾನ್ ಸೈಡು, ಇತ್ತ ಬೆಂಗಳೂರು ಸೈಡ್ ತುಂಬಾ ಕೋಲ್ಡ್ ಇರುತ್ತೆ. ಸೊ ಈ ಎರಡೂ ಒಂದು ಹವಾಮಾನದಲ್ಲೂ ಕೂಡ ಪ್ಲಾಸ್ಟಿಕ್ ನೋಟ್ಗಳು ವರ್ಕ್ ಆಗಬೇಕು. ಪ್ಲಾಸ್ಟಿಕ್ ನೋಟ್ಗಳು ಅಂಟ್ಕೊಳ್ಳೋದಾಗಬಾರ್ದು, ಮತ್ತೆ ನೀರಲ್ಲಿ ಬಿದ್ದರೆ ಅವುಗಳು ನೆನಿಬಾರ್ದು, ಹರಿಬಾರ್ದು. ಈ ತರ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಪಾಲಿಮರ್ ನೋಟ್ಸ್ ಗಳನ್ನ ರೆಡಿ ಮಾಡೋದಕ್ಕೆ ಒಂದು ಟೆಂಡರ್ ಪ್ರಕ್ರಿಯೆ ಕೂಡ ಕರೆಯಲಾಗಿದೆ. ಆರಂಭಿಕ ಹಂತದಲ್ಲಿ ಪ್ರಾಯೋಗಿಕವಾಗಿ ಪರೀಕ್ಷೆಗಳು ಯಶಸ್ವಿ ಆದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಪಾಲಿಮರ್ ನೋಟುಗಳನ್ನ ನಿಯಮಿತವಾಗಿ ಚಲಾವಣೆ ತರುವ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಸದ್ಯಕ್ಕೆ ಚಾಲ್ತಿಯಲ್ಲಿರುವ ಕಾಗದದ ನೋಟುಗಳು ಯಾವುದೇ ಕಾರಣಕ್ಕೂ ಬ್ಯಾನ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ನೋಟುಗಳು ಬಂದ್ ಆಗೋದಿಲ್ಲ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್. ಇನ್ನು ಮತ್ತೆ ಕಾವೇರಿ ನೀರಿಗಾಗಿ ಭುಗಿಲದ್ದ ಹೋರಾಟ, ಕನ್ನಡ ಪರ ಸಂಘಟನೆಗಳಿಂದ ಮಹತ್ವದ ಸಭೆ ಮಾಡಲಿದ್ದಾರಂತೆ. ಮತ್ತೆ ಕರ್ನಾಟಕ ಬಂದ್ ಆಗುತ್ತೆ ಎಂಬ ಪ್ರಶ್ನೆ. ಹೌದು, ಕಾವೇರಿ ನೀರು ಹಂಚಿಕೆ ವಿವಾದ ಮತ್ತೊಮ್ಮೆ ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನು CWRC ಇದೆ, ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಿರುವ ನಿರ್ದೇಶನ ರಾಜ್ಯದಲ್ಲಿ ತುಂಬಾ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ಕುಸಿದಿದೆ. ಇನ್ನೊಂದು ಕಡೆಗೆ ಕುಡಿಯುವ ನೀರಿನ ಅಭಾವ ಎದುರಾಗುವ ಆತಂಕ ಇದೆ. ಸೊ ಇಂಥ ಒಂದು ಸಮಯದಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲೇಬಾರದು ಅಂತ ಕನ್ನಡ ಪರ ಸಂಘಟನೆಗಳು ಸರ್ಕಾರವನ್ನ ಒತ್ತಾಯಿಸುತ್ತಿವೆ. ಇದರ ನಡುವೆ ಕನ್ನಡ ಒಕ್ಕೂಟದ ಅಧ್ಯಕ್ಷರು ವಾಟಾಳ್ ನಾಗರಾಜ್ ಅವರು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀಡಿದ್ದು, ತಮಿಳುನಾಡಿಗೆ ನೀರು ಹರಿಸುವ ನಿರ್ಧಾರ ಕೈಗೊಂಡ್ರೆ ರಾಜ್ಯಾದ್ಯಂತ ಮತ್ತೆ ಕರ್ನಾಟಕ ಬಂದ್ ನಡೆಸಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಈ ಕುರಿತು ಅಂತಿಮ ತೀರ್ಮಾನ ಒಂದು ಸಭೆ ಮಾಡೋದರ ಮೂಲಕ ಇದರಲ್ಲಿ ಯಾರೆಲ್ಲ ಕೈ ಜೋಡಿಸ್ತಾರೆ ಅದರ ನಂತರ ಇದರ ತೀರ್ಮಾನ ಮಾಡ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಸಭೆಯಲ್ಲಿ ಬಂದ್ ದಿನಾಂಕ, ಹೋರಾಟದ ರೂಪರೇಷೆ ಮತ್ತು
ಮುಂದಿನ ಕಾರ್ಯತಂತ್ರದ ಬಗ್ಗೆ ನಿರ್ಧಾರವಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕಾವೇರಿ ನೀರು ಹೋರಾಟದ ತೀವ್ರಗೊಳಿಸಲು ಕನ್ನಡ ಪರ ಹೋರಾಟಗಾರರು ಮತ್ತು ರೈತರು ಕರ್ನಾಟಕ ಬಂದ್ಗೆ ಕರೆ ಕೊಡುವ ಎಲ್ಲಾ ಸಾಧ್ಯತೆ ಇದೆ ಎಂಬುವ ಮಾಹಿತಿ ಲಭ್ಯವಾಗಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಕೂಡ ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಬೆಲೆ ಏರಿಕೆ ಬಿಸಿ ಸದ್ಯದಲ್ಲೇ ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಈಗಾಗಲೇ ಸಮಿತಿ ರಚನೆ ಕೂಡ ಸರ್ಕಾರ ಮಾಡಲಿದೆ. ನೋಡಿ, ಮತ್ತೆ ಟಿಕೆಟ್ ದರ ಏರಿಸಲು ಸಾರಿಗೆ ಇಲಾಖೆ ಮುಂದಾಗಿದೆ. ಕರ್ನಾಟಕ ಸರ್ಕಾರ ಸರ್ಕಾರಿ ಬಸ್ಗಳ ಟಿಕೆಟ್ ದರ ಏರಿಕೆಗೆ ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಹಾಗಾದ್ರೆ ಎಷ್ಟು ಏರಿಕೆ ಆಗುತ್ತೆ ಎಂಬುದೇ ಪ್ರಶ್ನೆ ಅಂತಾನೆ ಹೇಳ್ಬೋದು. ಒಂದು ಕಡೆಗೆ ಬೆಂಗಳೂರು BMTC KSRTC ಬಸ್ ಟಿಕೆಟ್ ದರ ಏರಿಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತೆ. ಇಲ್ಲಿ ಪ್ರಯಾಣಿಕರಿಗೂ ಕೂಡ ಹೊರೆ ಆಗಬಾರ್ದು, ಮತ್ತೆ ಆ ಒಂದು ನಿಗಮಗಳಿಗೂ ಕೂಡ ಹೊರೆ ಆಗಬಾರ್ದು. ಆ ತರ ಒಂದು ಬೆಲೆ ನಿಗದಿ ಮಾಡ್ತೀನಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಏರಿಕೆ ಬಿಸಿ ಜನರಿಗೆ ಮುಟ್ಟಲಿದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗ ಪ್ರಾರಂಭವಾಗುತ್ತೆ ನೋಡಿ. ಆಧಾರ್ ಕಾರ್ಡ್ ಬದಲು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಒಂದು ಹೇಳಿಕೆ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ಹೇಳಿದ್ರು. ಆದ್ರೆ ಇನ್ನೂ ಕೂಡ ಇದು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಸೊ ಯಾವಾಗ ಅಧಿಕೃತವಾಗಿ ಪ್ರಾರಂಭವಾಗುತ್ತೆ ಅವಾಗ ನಾವು ಹೇಳಲಿದ್ದೇವೆ. ಅವಾಗ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಹಾಕಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ನಿಮ್ಮ ಭಾವಚಿತ್ರದ ಫೋಟೋ ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ಇಷ್ಟು ಕಡ್ಡಾಯವಾಗಿ ಬೇಕಾಗಿ ಬರಬಹುದು ಅಂತ ಹೇಳಲಾಗಿದೆ. ಸೊ ಮುಂದಿನ ಬರೋ ವಿಡಿಯೋದಲ್ಲಿ ಯಾವಾಗ ಅರ್ಜಿ ಕರೀತಾರೆ, ಯಾವಾಗ ನೀವು ಅಪ್ಲೈ ಮಾಡಬೇಕು, ಅದೆಲ್ಲ ಕೂಡ ನಿಮಗೆ ಮಾಹಿತಿ ಕೊಡ್ತೇವೆ. ಸೊ ಸದ್ಯಕ್ಕೆ ಇನ್ನೂ ಕೂಡ ಅಧಿಕೃತವಾಗಿ ಈ ದಿನದಿಂದ ಮರು ಅರ್ಜಿ ನಡೆಯುತ್ತೆ ಅಂತ ಶಕ್ತಿ ಯೋಜನೆ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಸೊ ಯಾರು ಕೂಡ ಇಲ್ಲಿ ಚಿಂತೆ ಪಡೋದು ಬೇಕಾಗಿಲ್ಲ. ಸದ್ಯಕ್ಕೆ ನೀವು ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣಿಸಬಹುದು. ಆದರೆ ಮುಂದಿನ ಬರುವ ಇನ್ನು ಕೆಲವೇ ದಿನಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಂಬುವ ಅಪ್ಡೇಟ್ ಕೂಡ ಸಿಕ್ಕಿದೆ.